Hello, my dear friends. Welcome back to Bhavajnanantara. I am Chidanand Mugli. Let's float in the ocean of knowledge. In last class, I given you the data interpretation problem number 8. If you've done it, please go through it while I am explaining and comment the answers below. If you've not done it, just watch and see. ಫೋರ್ತ್ ಕ್ಲಾಸ್ನಲ್ಲಿ ನಾನು ಡಾಟಾ ಇಂಟರ್ಪ್ರಿಟೇಷನ್ 8ನೇ ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ. ನೀವು ಆಲ್ರೆಡಿ ಮಾಡಿದ್ದಾಗಿದ್ದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಆನ್ಸರ್ಸ್ ನ. ಮಾಡಿರ್ಲಿಲ್ಲ ಅಂದ್ರೆ ನೋಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮಾಡಿದ್ರು ಕೂಡ ನೀವು ಮಾಡಿರುವಂತ ಮೆಥಡ್ ಏನಿದೆ, ನಾ ಮಾಡ್ತಿರುವಂತ ಮೆಥಡ್ ಏನಿದೆ ಅನ್ನೋದನ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. ಯಾವ್ದು ಈಸಿ ಆಗತ್ತಲ್ಲ ಅದನ್ನ ಫಾಲೋ ಮಾಡಿ. ಲೆಟ್ ಸ್ಟಾರ್ಟ್ ಡಾಟಾ ಇಂಟರ್ಪ್ರಿಟೇಷನ್ DI ನಂಬರ್ 8. ಏನ್ ಕೊಟ್ಟಿದ್ದಾರೆ? ರೀಡ್ ದ ಫಾಲೋಯಿಂಗ್ ಟೇಬಲ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ. ಒಂದು ಫಾಲೋಯಿಂಗ್ ಟೇಬಲ್ ಕೊಟ್ಟಿದ್ದಾರೆ, ಆನ್ಸರ್ ಮಾಡಬೇಕಂತೆ. ಟೇಬಲ್ ನೋಡಿ ಇರುವಂತ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು. ದ ಫಾಲೋಯಿಂಗ್ ಟೇಬಲ್ ಶೋಸ್ ದ ನಂಬರ್ ಆಫ್ ಮೆನ್ ಅಂಡ್ ವುಮನ್ ಅಂಡ್ ದ ಪರ್ಸೆಂಟೇಜ್ ಆಫ್ ಚಿಲ್ಡ್ರನ್. ಮೆನ್ ಕೊಟ್ಟಿದ್ದಾರೆ, ವುಮನ್ ಕೊಟ್ಟಿದ್ದಾರೆ ನಂಬರ್ಸ್ ನಲ್ಲಿ, ಆದ್ರೆ ಚಿಲ್ಡ್ರನ್ಸ್ ಮಾತ್ರ ಪರ್ಸೆಂಟೇಜ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಅದು ಯಾವ್ದ್ರದಪ್ಪ ಅಂತಂದ್ರೆ ಇನ್ 5 ಡಿಫರೆಂಟ್ ಸೊಸೈಟೀಸ್, 5 ಡಿಫರೆಂಟ್ ಸೊಸೈಟೀಸ್ ಇದ್ದು ನಂಬರ್ಸ್ ಆಫ್ ಮೆನ್ ವುಮನ್ ಅಂಡ್ ಚಿಲ್ಡ್ರನ್ ಒದಗಿಸಿದ್ದಾರೆ. ನೋಟ್ ಕೊಟ್ಟಿದ್ದಾರೆ ಕೆಳಗೊಂದು. ನಂಬರ್ ಆಫ್ ಪರ್ಸನ್, ಟೋಟಲ್ ನಂಬರ್ ಆಫ್ ಪರ್ಸನ್ ಅಂಡ್ ಸೊಸೈಟಿ ಈಸ್ ಸಮ್ ಆಫ್ ಮೆನ್ ವುಮನ್ ಅಂಡ್ ಚಿಲ್ಡ್ರನ್. ಇವೆಲ್ಲಾ ಕೂಡಿಸಿದ್ರೆ ಏನ್ ಬರುತ್ತಪ್ಪ ಅಂತಂದ್ರೆ ನಂಬರ್ ಆಫ್ ಪರ್ಸನ್ಸ್ ಇನ್ ದಟ್ ಸೊಸೈಟಿ. ಆ ಸೊಸೈಟಿಯಲ್ಲಿ ಬರುವಂತ ನಂಬರ್ ಆಫ್ ಪರ್ಸನ್ಸ್ ಬರುತ್ತೆ. ಓಕೆ, ಇಷ್ಟು ಕೊಟ್ಟಿದ್ದಾರೆ. ನಂಬರ್ ಆಫ್ ಒಂದೇ ಕ್ವಶನ್ ನೋಡಿ. ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ Q is how much percentage less than the number of children in society R. ಏನ್ ಕೇಳಿದ್ದಾರೆ? ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ Q. The number of males in society Q is 180. Okay, and that is how much percent less than the number of children in society R. ಈ ನಂಬರ್ 180 ಸೊಸೈಟಿ ಆರ್ ನಲ್ಲಿ ಬರುವಂತ ಚಿಲ್ಡ್ರನ್ ನಂಬರ್ಗೆ ಎಷ್ಟು ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಸೊಸೈಟಿ ಆರ್ ನಲ್ಲಿ ಚಿಲ್ಡ್ರನ್ ನಂಬರ್ ಕೊಟ್ಟಿಲ್ಲ, ಆಲ್ರೆಡಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ನಮ್ಗೆ. ಅದನ್ನ ಏನ್ ಮಾಡ್ಕೋಬೇಕು ಅಂದ್ರೆ ನಂಬರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಅದರದ್ದು ಎಷ್ಟು ಹೆಚ್ಚಿಗೆ ಇದೆ ಅನ್ನೋದನ್ನ, ಎಷ್ಟು ಕಡಿಮೆ ಇದೆ ಅನ್ನೋದನ್ನ ಕಂಡುಹಿಡಿಬಹುದಾಗಿರುತ್ತೆ. ಓಕೆ, ಕಂಡುಹಿಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ನೋಟ್ ಏನ್ ಕೊಟ್ಟಿದ್ದಾರೆ? ನಂಬರ್ ಆಫ್ ಪರ್ಸನ್ಸ್ ಆನ್ ಸೊಸೈಟಿ ಈಸ್ ಸಮ್ ಆಫ್ ಮೆನ್ ವುಮನ್ ಅಂಡ್ ಚಿಲ್ಡ್ರನ್. ಅಂದ್ರೆ ಸಮ್ ಆಫ್ ಪರ್ಸನ್ಸ್ ಅಂತಂದ್ರೆ ಟೋಟಲ್ ಪರ್ಸನ್ಸ್ ಎಷ್ಟಿರ್ತಾರೆ ಒಂದು ಸೊಸೈಟಿಯಲ್ಲಿ ಅಂತಂದ್ರೆ 100%. ಹೌದಾ? ಅದರಲ್ಲಿ ಚಿಲ್ಡ್ರನ್ ಎಷ್ಟಿದಾರಪ್ಪ ಅಂತಂದ್ರೆ 50%. ಅಂದ್ರೆ ಇನ್ 50% ಜನ ಯಾರಿದಾರಪ್ಪ ಅಂತಂದ್ರೆ ಮೆನ್ ಅಂಡ್ ವುಮನ್. ಮೆನ್ ಒಂದಿಷ್ಟು ಅಂಡ್ ವುಮನ್ ಒಂದಿಷ್ಟು. ಮೆನ್ ಅಂಡ್ ವುಮನ್ ದೇ ಆರ್ 50%. ಓಕೆ, ಈಗ ಆಲ್ರೆಡಿ 50% ವ್ಯಾಲ್ಯೂ ಗೊತ್ತಿದೆ ನಮ್ಗೆ. 150 ಪ್ಲಸ್ 50 ಅಂತಂದ್ರೆ 200. 50% ವ್ಯಾಲ್ಯೂ ಆಯ್ತು. ಸಾರಿ, 200 ನಂಬರ್ ಏನಾಯ್ತು? 50% ವ್ಯಾಲ್ಯೂ ಆಯ್ತು. ಅಂದ್ರೆ ಇನ್ 50% ಎಷ್ಟು ವ್ಯಾಲ್ಯೂ ಆಗುತ್ತೆ? ಅದು ಕೂಡ 200 ಆಗುತ್ತೆ. ಸೊ ನಂಬರ್ ಆಫ್ ಚಿಲ್ಡ್ರನ್ಸ್ ಇನ್ ಸೊಸೈಟಿ ಆರ್ ಈಸ್ 200. ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್, ಸೊಸೈಟಿ ಆರ್ ನಲ್ಲಿರುವಂತ ನಂಬರ್ ಆಫ್ ಚಿಲ್ಡ್ರನ್ಸ್ ಎಷ್ಟು? 200 ಆಗಿರ್ತಾರೆ. ಓಕೆ, ನೋಡಿ ಇಲ್ಲಿ ನಿಮ್ಗೆ ಆಲ್ರೆಡಿ ನಂಬರ್ ಆಫ್ ಚಿಲ್ಡ್ರನ್ ಸಿಕ್ಕಾಗಿದೆ. ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ Q ಎಷ್ಟಿದ್ದಾರೆ? 180 ಇದ್ದಾರೆ. ನಂಬರ್ ಆಫ್ ಚಿಲ್ಡ್ರನ್ಸ್ ಇನ್ ಸೊಸೈಟಿ ಆರ್ 200 ಇದ್ದಾರೆ. ನಂಬರ್ ಆಫ್ ಚಿಲ್ಡ್ರನ್ ಇನ್ ಆರ್ 200 ಇದ್ದಾರೆ. ನಂಬರ್ ಆಫ್ ಮೆನ್ ಇನ್ ಸೊಸೈಟಿ Q ಎಷ್ಟಿದ್ದಾರೆ? 180 ಇದ್ದಾರೆ. ಟೋಟಲ್ ಡಿಫರೆನ್ಸ್ ಎಷ್ಟಾಯ್ತು? 20 ಆಯ್ತು. 20 ಎದರ ಡಿಫರೆನ್ಸ್ ಇದು? ಎದಕ್ಕೆ ಕಂಪೇರ್ ಮಾಡಿದ್ದಾರೆ? ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ Q ನಾ ಯಾವ್ದ್ರ ಜೊತೆ ಕಂಪೇರ್ ಮಾಡಬೇಕು? ಇಸ್ ಹೌ ಮಚ್ ಪರ್ಸೆಂಟೇಜ್ ಲೆಸ್ ದೆನ್ ದ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್. ಎಷ್ಟು ಕಡಿಮೆ ಇದೆ ಸೊಸೈಟಿ ಆರ್ ಗಿಂತ? ಅಂದ್ರೆ
ಆರ್ ಗೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಸೊ ಆರ್ ನಾನು ಅಂದ್ರೆ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್ ನ ಕೆಳಗೆ ಬರ್ಕೋತಾ ಇದ್ದೀನಿ. ಡಿವೈಡೆಡ್ ಬೈ 200 ಇಂಟು 100 ಮಾಡ್ಬೇಕಾಗತ್ತೆ. ಅಂದ್ರೆ ಏನರ್ಥಪ್ಪ ಅಂತಂದ್ರೆ ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ ಕ್ಯೂ ಈಸ್ ಲೆಸ್ ದೆನ್ 10% ಲೆಸ್ ದೆನ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್. ಓಕೆ, 10% ಆನ್ಸರ್ ಇಲ್ಲಿದೆ, ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ ಇನ್ ಸೊಸೈಟಿ ಆರ್? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ಸೊಸೈಟಿ ಆರ್? ಅಷ್ಟು ಪರ್ಸನ್ ಇದ್ದು ಆರ್ ನಲ್ಲಿರುವಂತ ಸೊಸೈಟಿಯಲ್ಲಿರುವಂತ ಆರ್ ಸೊಸೈಟಿಯಲ್ಲಿರುವಂತ ಅಷ್ಟು ಪರ್ಸನ್ ಇದ್ದು ಎಷ್ಟು ಡಿಫರೆನ್ಸ್ ಆಗುತ್ತೆ ಎದರ್ಲಿಂದ ಟೋಟಲ್ ನಂಬರ್ ಆಫ್ ಪರ್ಸನ್ ಇನ್ ಸೊಸೈಟಿ ಕ್ಯೂ ಎರಡು ಲೆಸ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ನೋಡಿ. ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ಆರ್ ಈ ವ್ಯಾಲ್ಯೂ ಕಂಡುಹಿಡಿಬೇಕು. ಆಮೇಲೆ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ಸೊಸೈಟಿ ಕ್ಯೂ ಈ ವ್ಯಾಲ್ಯೂನ ಕಂಡುಹಿಡಿಬೇಕಾಗತ್ತೆ. ಆಲ್ರೆಡಿ ನಮಗೆ ಚಿಲ್ಡ್ರನ್ ನಂಬರ್ ಗೊತ್ತಿದೆ 200 ಅಂತ ಸೊಸೈಟಿ ಆರ್ ನಲ್ಲಿ ಇರೋದು. ಆಮೇಲೆ ವುಮೆನ್ ಎಷ್ಟಿದ್ದಾರೆ 50 ಇದ್ದಾರೆ, ಮೆನ್ ಎಷ್ಟಿದ್ದಾರೆ 150 ಇದ್ದಾರೆ. ಎಲ್ಲ ಕೂಡಿಸಿದ್ರೆ ಎಷ್ಟಾಗತ್ತೆ 400 ಆಗುತ್ತೆ. ಇದು ಎದ್ರದ್ದು ಬಂತು ಸೊಸೈಟಿ ಆರ್ ಬಂತು. ಸೊಸೈಟಿ ಕ್ಯೂದೊಂದು ಹಾಗೆ ಕಂಡುಹಿಡ್ಕೊಂಡಂತೆ ಮೊದಲು ಚಿಲ್ಡ್ರನ್ ನಂಬರ್ಸ್ ನ ಕಂಡುಹಿಡ್ಕೊಳ್ಳಂತೆ. 180 ಮೆನ್ ಇದ್ದಾರೆ, 60 ವುಮನ್ ಇದ್ದಾರೆ, 14 ಆಗುತ್ತೆ, 8 6 240. 240 ವ್ಯಾಲ್ಯೂ ಬಂದಿದೆಯಲ್ಲ ಅದು 60% ಸಮ. ಯಾಕಪ್ಪ ಅಂತಂದ್ರೆ ಚಿಲ್ಡ್ರನ್ 40% ಇದ್ದಾರೆ. ಹಾಗಾದ್ರೆ 40% ಗೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಕಂಡುಹಿಡ್ಕೋಬೇಕಾಗತ್ತೆ. ಎಕ್ಸ್ ಅಂತ ಇಟ್ಕೋತಾ ಇದೀನಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಅಂತ. ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣಂತೆ. 40 ಇಂಟು 240 ಡಿವೈಡೆಡ್ ಬೈ 60. 6 1 6 4 24 4 4 16. 160 ಚಿಲ್ಡ್ರನ್ಸ್ ಸೊಸೈಟಿ ಕ್ಯೂ ನಲ್ಲಿದ್ದಾರೆ. 160 ಚಿಲ್ಡ್ರನ್. 160 ಪ್ಲಸ್ 240 ಎಷ್ಟಾಗತ್ತೆ? ಇದು ಕೂಡ 400 ಆಗುತ್ತೆ. ಸೊಸೈಟಿ ಕ್ಯೂ ನಲ್ಲಿ ಕೂಡ ಚಿಲ್ಡ್ರನ್ ಎಷ್ಟಿದ್ದಾರೆ 160, ವುಮನ್ ಎಷ್ಟಿದ್ದಾರೆ 60, ಮೆನ್ ಎಷ್ಟಿದ್ದಾರೆ 180. 0 12 1 25 400. ಸೊ there is no difference in society Q and R. ಸೊಸೈಟಿ ಕ್ಯೂ ಮತ್ತು ಸೊಸೈಟಿ ಆರ್ ನ ಕಂಪೇರ್ ಮಾಡಿದ್ರೆ ಅದರಲ್ಲಿ ಎರಡರಲ್ಲಿ ಡಿಫರೆನ್ಸ್ ಏನು ಕಂಡು ಬರಲ್ಲ ನಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ನಂಬರ್ ಆಫ್ ವುಮನ್ ಇನ್ ಸೊಸೈಟಿ ಪಿ ಈಸ್ ವಾಟ್ ಪರ್ಸೆಂಟ್ ಆಫ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್? ಸೊಸೈಟಿ ಆರ್ ಚಿಲ್ಡ್ರನ್ ಎಷ್ಟು ಪರ್ಸೆಂಟ್ ಕಂಪೇರ್ ಮಾಡಿದಾಗ ವುಮನ್ ನಂಬರ್ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ನಂಬರ್ ಆಫ್ ವುಮನ್ ಇನ್ ಸೊಸೈಟಿ ಪಿ ಈಸ್ ವಾಟ್ ಪರ್ಸೆಂಟ್ ಆಫ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್? ಸೊಸೈಟಿ ಆರ್ ಇರುವಂತಹ ಚಿಲ್ಡ್ರನ್ ನ ಕಂಪೇರ್ ಮಾಡ್ಬೇಕಾಗತ್ತೆ ಎದ್ರ ಜೊತೆಗೆ? ವುಮನ್ ಜೊತೆಗೆ. ಅಂದ್ರೆ ಕಂಪೇರ್ ಮಾಡಿಸ್ಕೋ ವ್ಯಾಲ್ಯೂ ಯಾವುದು? ವುಮನ್. ಕಂಪೇರ್ ಮಾಡುವ ವ್ಯಾಲ್ಯೂ ಯಾವುದು? ಆರ್ ಆಗಿರುತ್ತೆ. ಆರ್ ಪಿ ಜೊತೆ ಕಂಪೇರ್ ಮಾಡಬೇಕು ಅಂತಂದ್ರೆ ಆರ್ ಕೆಳಗೆ ಹಚ್ಚಬೇಕು ನಾನು. ಓಕೆ, ಎಷ್ಟಿದ್ದಾರೆ ವುಮನ್? ಟೋಟಲ್ 80 ಜನ ಇದ್ದಾರೆ ಸೊಸೈಟಿ ಪಿ ನಲ್ಲಿ. ಆಲ್ರೆಡಿ ಗೊತ್ತಿರೋ ಹಾಗೆ ನಂಬರ್ ಆಫ್ ಚಿಲ್ಡ್ರನ್ಸ್ ಇನ್ ಸೊಸೈಟಿ ಆರ್ ಈಸ್ 200. ಹೌದಾ? ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್ 200 ಅಂಡ್ ನಂಬರ್ ಆಫ್ ವುಮನ್ ಇನ್ ಸೊಸೈಟಿ ಪಿ ಈಸ್ 80. ಏನ್ ಮಾಡಿದ್ದಾರೆ? ನಂಬರ್ ಆಫ್ ವುಮನ್ಸ್ ಇನ್ ಸೊಸೈಟಿ ಪಿ ಈಸ್ ವಾಟ್ ಪರ್ಸೆಂಟ್ ಆಫ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಆರ್? ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಪರ್ಸೆಂಟೇಜ್ ಮಾಡೋಕ್ಕೋಸ್ಕರ ಏನ್ ಮಾಡಬೇಕು? ಇಂಟು 100 ಮಾಡ್ಬೇಕಾಗತ್ತೆ. 2 1 4 ಅಂದ್ರೆ 40% ಬರುತ್ತೆ. ಆಪ್ಷನ್ ನಂಬರ್ ಬಿ ಈಸ್ ಕರೆಕ್ಟ್ ಆನ್ಸರ್. ಬಿ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ರೇಷಿಯೋ ಬಿಟ್ವೀನ್ ಟೋಟಲ್ ನಂಬರ್ ಆಫ್ ಮೇಲ್ಸ್ ಇನ್ ಸೊಸೈಟಿ ಪಿ ಅಂಡ್ ಕ್ಯೂ. ಪಿ ಅಂಡ್ ಕ್ಯೂ ಅಲ್ಲಿರುವಂತ ಟೋಟಲ್ ನಂಬರ್ ಮೇಲ್ಸ್ ನ ಅದರ ರೇಷಿಯೋ ಎದ್ರ ಜೊತೆ ಕಂಪೇರ್ ಮಾಡಬೇಕು ಅಂತಂದ್ರೆ ಟು ದಿ ಟೋಟಲ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಸೊಸೈಟಿ ಎಸ್ ಅಂಡ್ ಟಿ ಇದರಲ್ಲಿರುವಂತ ವ್ಯಾಲ್ಯೂಸ್ ನ ಕಂಡುಹಿಡ್ಕೋಬೇಕಾಗತ್ತೆ. ಆಲ್ರೆಡಿ ಇನ್ನೂ ಹೇಳಿರೋ ಹಾಗೆ 280 ನಂಬರ್ ಮೆನ್ ಅಂಡ್ ವುಮನ್ ನಂಬರ್ ಕೂಡಿಸ್ತಾ ಇದ್ದೀನಿ. 280 ಆಗುತ್ತೆ.
ಇದು ಎಷ್ಟು ಪರ್ಸೆಂಟೇಜ್ ವ್ಯಾಲ್ಯೂ ಅಂದ್ರೆ 70% ವ್ಯಾಲ್ಯೂ. ಯಾಕಪ್ಪ ಅಂದ್ರೆ 100%ಗೆ 30 ಕಡಿಮೆ ಇದೆ, 30% ಚಿಲ್ಡ್ರನ್ ಇದ್ದಾರೆ, 70% ಮೆನ್ ಅಂಡ್ ವುಮನ್ ಇದ್ದಾರೆ ಅಂತ ಅರ್ಥ. ಹಾಗೆ 30%ಗೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅನ್ನೋದನ್ನ ಕಂಡುಹಿಡ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ, 30 ಇಂಟು 280 ಡಿವೈಡೆಡ್ ಬೈ 70. ಇದು ಹೋಯ್ತು, ಇದು ಹೋಯ್ತು. 7 7 28, 3 4 12, 120 ಜನ ಆದ್ರು. ಇಲ್ಲಿ 120 ಜನ ಆದ್ರು. ಹಾಗೆ ಸೊಸೈಟಿ ಟಿ ಒಂದು ಕಂಡು ಹಿಡ್ಕೊಳ್ಳುವಂತೆ. 270 ಅಂದ್ರೆ 90% ಆದ್ರೆ 10% ಎಷ್ಟಾಗುತ್ತೆ ಅಂತ ಕೇಳಿದಾಗೆ. ಓಕೆ, 270 90% ಆದ್ರೆ 10% ಎಷ್ಟಾಗುತ್ತೆ? 270 ಇಂಟು 10 ಡಿವೈಡೆಡ್ ಬೈ 90. ಈ 0 ಹೋಯ್ತು, ಈ 0 ಹೋಯ್ತು. 7 7 4 28 ಆಗುತ್ತೆ. ಸಾರಿ, 9 9 3 27 ಆಗುತ್ತೆ. ಹಾಗೆ 3 10 30. ಅಂದ್ರೆ ಇಲ್ಲಿ 30 ಮೆಂಬರ್ಸ್ ಇದ್ದಾರೆ. ಓಕೆ, ಇವೆರಡು ಕೂಡಿಸಿದಾಗ ಎಷ್ಟು ಬರುತ್ತೆ? 150. ಇವೆರಡು ಕೂಡಿಸಿದಾಗ ಎಷ್ಟು ಬರುತ್ತೆ? 200 300. 300 ಇಷ್ಟು 150 ಒಂದ್ಲೆ 2 ಅಂದ್ರೆ ಅವ್ರದ್ದು ರೇಷಿಯೋ ಎಷ್ಟಿದೆಪ್ಪ ಅಂತಂದ್ರೆ 2:1 ಆಗಿರುತ್ತೆ. ಆನ್ಸರ್ ಕರೆಕ್ಟ್. ಡಿ ಆನ್ಸರ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಮಾಡುವಂತ ಪ್ರಾಬ್ಲಮ್ ನಂಬರ್ 5. ಫೈಂಡ್ ದ ಎವರೇಜ್ ನಂಬರ್ ಆಫ್ ವುಮನ್ ಲಿವಿಂಗ್ ಇನ್ ಆಲ್ ಸೊಸೈಟೀಸ್. ವುಮನ್ ಲಿವಿಂಗ್ ಇನ್ ಆಲ್ ಸೊಸೈಟೀಸ್ ಎವರೇಜ್ ನಂಬರ್ ಕಂಡು ಹಿಡ್ಕೋಬೇಕಂತ. ಅಸ್ಯೂಮ್ಡ್ ಮೀನ್ ಮೆಥಡ್ ನ ಮಾಡೋಣ ಅಂತ. ಅಸ್ಯೂಮ್ಡ್ ಮೀನ್ ಅಂತಂದ್ರೆ ಒಂದು ಮೀನ್ ನ ಅಸಂಪ್ಷನ್ ಮಾಡ್ಕೋತೀವಿ. ಅದು ಮೀನ್ ಎಷ್ಟು ಬರುತ್ತಲ್ಲ ಅಷ್ಟು ಅಸ್ಯೂಮ್ಡ್ ಮೀನ್ಗೆ ಕೂಡಿಸ್ಬಿಡ್ಬೇಕು. ಹೇಳ್ತೀನಿ ನೋಡಿ. ಈಗ ಇಲ್ಲಿ ಆಪ್ಷನ್ ನೋಡಿ, 122 ಇದೆ, 137 ಇದೆ, 112 ಇದೆ, 142 ಇದೆ. ಡಾಟಾ ನೋಡಿ, 80 60 50 200 170 ಇದೆ. ಅಪ್ರಾಕ್ಸಿಮೇಟ್ಲಿ 110 ಅಥವಾ 15ಕ್ಕೆ ಸಮ ಹೆಚ್ಚು ಕಡಿಮೆ ಬರುತ್ತೆ. ಸೊ ಆಪ್ಷನ್ ಅಂತ ಹಾಕ್ಬಿಡ್ಬೋದು. ಬಟ್ ಒಂದ್ಸರಿ ಚೆಕ್ ಮಾಡ್ಬೇಕಾಗತ್ತೆ. 110 ಅಂತ ನಾನು ಅಸ್ಯೂಮ್ಡ್ ಮೀನ್ ಇಟ್ಕೋತಾ ಇದ್ದೀನಿ. 110 ಇದ್ರಲ್ಲಿ ಲೆಸ್ ಮಾಡಬೇಕು. 110 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? 80 110 ಲೆಸ್ ಮಾಡಿದ್ರೆ -30 ಬರುತ್ತೆ. ಹಾಗೆ 60 110 ಲೆಸ್ ಮಾಡಿದ್ರೆ -50 ಬರುತ್ತೆ. ಹಾಗೆ 50 110 ಲೆಸ್ ಮಾಡಿದ್ರೆ -60 ಬರುತ್ತೆ. ಹಾಗೆ 200 110 ಲೆಸ್ ಮಾಡಿದ್ರೆ 90 ಬರುತ್ತೆ, +90. ಹಾಗೆ 170 110 ಲೆಸ್ ಮಾಡಿದ್ರೆ 60 ಬರುತ್ತೆ. ಈ 90 ಕ್ಯಾನ್ಸಲ್ ಆಯ್ತು. ಆಮೇಲೆ ಇಲ್ಲೇ -50 ಓದಿದೆ, ಇಲ್ಲೇ +60 ಓದಿದೆ, +10 ಬರುತ್ತೆ. ಇದ್ರ ಮೀನ್ ಕಂಡು ಹಿಡ್ಕೊಂಡು ಇದು ಸಿಗ್ಮಾ ಎಕ್ಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತಂದ್ರೆ ಮೀನ್ ಕಂಡು ಹಿಡಿಯುವಂತ ಫಾರ್ಮುಲಾ. 10 ಎಷ್ಟಿದಾವೆ ಡಾಟಾ? 1 2 3 4 5 ವ್ಯಾಲ್ಯೂಸ್ ಇದಾವೆ. ಡಿವೈಡೆಡ್ ಬೈ 5 5 1 5 2. ಇದು ಬಂದಂತ ಮೀನ್ಗೆ ಅಸ್ಯೂಮ್ಡ್ ಮೀನ್ ನ ಕೂಡಿಸ್ಕೊಂಡ್ರೆ ಮುಗಿದೋಯ್ತು. 110 ನ ಅಸ್ಯೂಮ್ಡ್ ಮೀನ್ ಇಟ್ಕೊಂಡಿದ್ದೆ, ಬಂದಂತ ಮೀನ್ ಎಷ್ಟು? 2. ಸೊ 112 ವ್ಯಾಲ್ಯೂ ಆಗುತ್ತೆ. ಆನ್ಸರ್ ಆಪ್ಷನ್ ಸಿ is correct. Option C is correct option. So try this daily data interpretation question number 9 at home and comment the answer below. Study the table carefully and answer the following question. The following table shows the total expenditure of 6 different people and the ratio of income and saving them. Okay, the table shows 6 different people's expenditure as well as income and saving ratio as well as expenditure. Okay, first question is that the income of Abhinav is approximately what percentage or what percent more or less than the income of Nagesh. And second question, what is the difference between the income of Pratik and Mukesh together and the saving of Gaurav and Nagesh together? What is the average of the saving of Pratik, Gaurav, Mukesh and Nagesh together? The saving of Gaurav is what percent of the saving of Abhishek? And last question is, what is the ratio of income of Abhinav to the income of Mukesh? Try these 5 questions and comment the answer below.
I will discuss these 5 questions in next class. Your success is our mission. Welcome to Bhavad Dhanantara, where learning is an adventure. Thank you, one and all.